ಹೇಗಿದ್ದೀರಾ ಎಲ್ಲರೂ? ಇವತ್ತು ಸಂಜೆಯಿಂದ ವ್ಲಾಗ್‌ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸುಮಾರು ದಿನ ಆಗಿತ್ತು ಆಗಲೇ ವ್ಲಾಗ್‌ನ ಹಾಕೇ ಇರಲಿಲ್ಲ. ಏನು ಮಾಡೋದು ಸಮೃದ್ಧಿಗೆ ಎಕ್ಸಾಮ್ ಸ್ಟಾರ್ಟ್ ಆಗಿದೆ. ಪ್ಲಸ್ ಅವಳಿಗೆ ಒಂದು ವಾರದಿಂದ ಹುಷಾರು ಬೇರೆ ಇರಲಿಲ್ಲ. ಸೊ ಅದಕ್ಕೋಸ್ಕರ ವ್ಲಾಗ್ಸ್ ಅಥವಾ ವಿಡಿಯೋಸ್ ಯಾವುದನ್ನು ನಾನು ಮಾಡಿರಲಿಲ್ಲ. ಮನೆಗೆ ಬರೋ ಅಷ್ಟೊತ್ತಿಗೆ ಟೈಮ್ ಆಗಿಬಿಟ್ಟಿತ್ತಲ್ಲ. ಸೊ ಬೇಗ ಬಾಗಿಲು ಸಾರಿಸಿ ಶುಕ್ರವಾರ ಅಲ್ವಾ ಪೂಜೆ ಮಾಡ್ಕೊಂಬಿಡೋಣ ಅಂತ ಹೇಳಿ ಪೂಜೆ ಮುಗಿಸ್ಕೊತಾ ಇದ್ದೀನಿ. ನಿರ್ಭೇದ ಭೇದನಾಶಿನಿ ನಿರ್ನಾಶ ಮೃತ್ಯುಮತಿನಿ ನಿಷ್ಕ್ರಿಯ ನಿಷ್ಪರಿಗ್ರಹ ನಿಸ್ತೂಲ ನೀಲಚಿಕುರ ನಿರುಪಾಯ ನಿರತ್ಯಯ ದುರ್ಲಭ ದುರ್ಗಮ ದುರ್ಗಾ ದುಃಖ ಹಂತ್ರಿ ಸುಖಪ್ರದ ದುಷ್ಟ ದೂರ ದುರಾಚಾರ ಶಮನೀದೋಷಿ ಮಹಾಲಕ್ಷ್ಮೀ ಪ್ರಿಯ ಮಹಾರೂಪ ಮಹಾಪೂಜ್ಯ ಮಹಾಪಾತಕನಾಶಿನಿ ಮಹಾಮಾಯಾ ಮಹಾ ಪ್ರತಿ ಶುಕ್ರವಾರ ತಪ್ಪದೇನೆ ಸಹಸ್ರನಾಮ ಪಾರಾಯಣ ಮಾಡ್ಕೋತೀನಿ. ನನಗೆ ಸಹಸ್ರನಾಮ ನೀಟಾಗಿ ಬರೋದ್ರಿಂದ 15 ನಿಮಿಷದಲ್ಲಿ ಪಾರಾಯಣ ಆಗೋಗುತ್ತೆ. ಸಂಜೆ ಹೊತ್ತು ಹೊಸದಾಗಿ ಹಾಲು ತಂದು ಹಾಲನ್ನ ಕಾಯಿಸಿ ದೇವ್ರ ಮುಂದೆ ನೈವೇದ್ಯಕ್ಕೆ ಇಡ್ತೀನಿ. ಸೊ ಸಮೃದ್ಧಿ ಅಷ್ಟೊತ್ತಿಗೆ ತುಂಬ ಹೊಟ್ಟೆ ಹಸಿವು ಅಂತ ಹೇಳ್ತಾ ಇದ್ಲಲ್ಲ, ಅದಕ್ಕೋಸ್ಕರ ಅವಳಿಗೆ ಅರ್ಜೆಂಟಲ್ಲಿ ಮ್ಯಾಗಿ ಮಾಡಿಕೊಟ್ಬಿಡೋಣ ಅಂತ ಹೇಳಿ ಮ್ಯಾಗಿ ಮಾಡ್ತಾ ಇದ್ದೆ. ಯಾಕಂದರೆ ಅಡುಗೆ ಮಾಡೋ ಅಷ್ಟೊತ್ತಿಗೆ ಅವಳಿಗೆ ಹಸಿವೆ ಹಿಂಗೋಗ್ಬಿಟ್ಟಿರುತ್ತೆ. ಅಡುಗೆಗೆ ಇನ್ನೂ ಸ್ಟಾರ್ಟೇ ಮಾಡಿರಲಿಲ್ವಲ್ಲ, ಸೊ ಅದಕ್ಕೆ ಅರ್ಜೆಂಟಾಗಿ ಮ್ಯಾಗಿ ಮಾಡೋಣ ಅಂತ ಅಂದ್ಕೊಂಡೆ. ಸ್ವಲ್ಪ ಮ್ಯಾಗಿಗೆ ತರಕಾರಿ ಹಾಕಿಬಿಟ್ಟು ಮಾಡಿದ್ರೆ ಅವಳಿಗೆ ತುಂಬ ಇಷ್ಟ ಆಗುತ್ತೆ. ಅದಕ್ಕೆ ಒಂದು ಈರುಳ್ಳಿನ ಕಟ್ ಮಾಡಿ ಫ್ರೈ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಟೊಮೆಟೊನ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಹಿಡಿಯಷ್ಟು ನನಗೆ ಹಸಿ ಬಟಾಣಿ ಇತ್ತು, ಸೊ ಅದನ್ನು ಹಾಕಿಬಿಟ್ಟು ಸ್ವಲ್ಪ ಅಚ್ಚ ಖಾರದ ಪುಡಿ, ಗರಂ ಮಸಾಲ ಪೌಡರು, ಅರಿಶಿನ ಪುಡಿ ಮತ್ತು ಧನಿಯಾ ಪುಡಿ ಇದಿಷ್ಟನ್ನು ಹಾಕಿಬಿಟ್ಟು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊತೀನಿ. ಈ ಥರ ಮೆಥಡಲ್ಲಿ ಒಂದ್ಸಲ ಮ್ಯಾಗಿನ ಟ್ರೈ ಮಾಡಿ, ನಿಜ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ. ಬರೀ ಮ್ಯಾಗಿ ಮಾಡ್ಕೊಡೋದಕ್ಕಿಂತ ಒಂದು 5 ನಿಮಿಷ ಹೆಚ್ಚಿಗೆ ಆಗುತ್ತೆ, ಬಟ್ ಇದು ಸಖತ್ ಟೇಸ್ಟಿ ಅಂತ ಅನಿಸುತ್ತೆ. ನಾನು ಮ್ಯಾಗಿ ತಿನ್ನೋದು ಸರಿ ಅಂತ ಹೇಳ್ತಾ ಇಲ್ಲ, ಬಟ್ ಯಾವಾಗಲಾದರೂ ಬಾಯಿ ರುಚಿಗೆ ಅಂತ ಮಾಡಿಕೊಂಡಾಗ ಸ್ವಲ್ಪ ಈರುಳ್ಳಿ ಟೊಮೆಟೊ ಪ್ಲಸ್ ಎಕ್ಸ್ಟ್ರಾ ಈ ಥರ ಮಸಾಲೆಗಳನ್ನ ಆ್ಯಡ್ ಮಾಡ್ಕೊಂಡಾಗ ತುಂಬಾ ಟೇಸ್ಟಿಯಾಗಿ ಇರುತ್ತೆ. ಸೊ ಈಗ ನೀರು ಕುದೀತಾ ಇರೋ ನೀರಿಗೆ ನಾನು ಮ್ಯಾಗಿ ಮಸಾಲ ಪೌಡರ್ನ ಹಾಕಿ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಇದಕ್ಕೆ ನಾನು ಮ್ಯಾಗಿನ ಹಾಕಿ ಕ್ಲೀನಾಗಿ ಒಂದು ರೌಂಡು ಮಿಕ್ಸ್ ಮಾಡಿ ಒಂದು 5 ನಿಮಿಷ ಬೇಯೋದಕ್ಕೆ ಬಿಡ್ತೀನಿ. ಇಲ್ಲಿ ನಾನು ತರಕಾರಿ ಅಂತ ಅಂದರೆ ಈರುಳ್ಳಿ ಟೊಮೊಟೊ ಮಾತ್ರ ಹಾಕಿರೋದು, ಮತ್ತು ಹಸಿ ಬಟಾಣಿ ಕೂಡ ಬೇಗ ಬೆಂದು ಹೋಗೋದ್ರಿಂದ ಜಾಸ್ತಿ ಏನು ಟೈಮ್ ತಗೊಳ್ಳೋದಿಲ್ಲ. ಸೊ ಈಗ ಮ್ಯಾಗಿ ಒಂದು 5 ನಿಮಿಷ ಬೆಂದರೆ ಸಾಕು, ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಯಮ್ಮಿಯಾಗಿ ರೆಡಿ ಆಗುತ್ತೆ. ನೋಡಿ, ಮ್ಯಾಗಿ ತುಂಬ ಚೆನ್ನಾಗಿ ರೆಡಿಯಾಗಿದೆ. ಸಮೃದ್ಧಿಗೆ ತುಂಬಾ ಇಷ್ಟ ಈ ಥರ ತರಕಾರಿ ಹಾಕಿ ಮ್ಯಾಗಿ ಮಾಡೋದು ಅಂತ ಅಂದರೆ. ನಾನು ಅದಕ್ಕೆ ಬೇರೆ ತರಕಾರಿಗಳನ್ನ ಹಾಕೋದಿಲ್ಲ, ಯಾಕಂದರೆ ಅದು ಬೇಯೋದಕ್ಕೆ ಟೈಮ್ ಆಗುತ್ತೆ ಅಂತ ಹೇಳಿ. ಜಸ್ಟ್ ಈರುಳ್ಳಿ ಟೊಮೊಟೊನ ಹಾಕಿ ಒಂದು ಸ್ವಲ್ಪ ಮಸಾಲೆಗಳನ್ನ ಹಾಕಿ ಈ ಥರ ಇನ್ಸ್ಟೆಂಟಾಗಿ ಮ್ಯಾಗಿ ಮಾಡ್ತೀನಿ. ಇದಕ್ಕೆ ಟೇಸ್ಟ್ ಎನ್ಹ್ಯಾನ್ಸ್ ಆಗಲಿ ಅಂತ ಹೇಳಿ ಈಗ ನಾನು ಮ್ಯಾಗಿದೇನೆ ಸಾಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಟೊಮೆಟೊ ಮತ್ತು ಚಿಲ್ಲಿ ಸಾಸ್ ಮಿಕ್ಸ್ ಇರುತ್ತೆ. ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅವಳಿಗೆ ಒಂದು ಸರ್ವಿಂಗ್ ಬೌಲಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ. ಸಖತ್ತು ಟೇಸ್ಟಿಯಾಗಿ ಆಗಿತ್ತು ಮ್ಯಾಗಿ ಮಾತ್ರ. ಮ್ಯಾಗಿ ಅಂತೂ ನನಗೆ ಆಲ್ ಟೈಮ್ ಫೇವ್ರೇಟ್ ಇದ್ದಂಗೆ. ಸಮೃದ್ಧಿಗೆ ಮಾಡಿದಾಗೆಲ್ಲ ನಾನು ಕೂಡ ಮಿಸ್ ಮಾಡದೆ ಒಂದು ಬೌಲ್ ಮ್ಯಾಗಿ ತಿಂದೇ ತಿಂತೀನಿ. ಸೊ ಮ್ಯಾಗಿನ ಮಾಡಿಕೊಟ್ಟು ಟೈಮ್ ಇತ್ತಲ್ಲ ಇನ್ನೊಂದು ಸ್ವಲ್ಪ ಅಂತ ಹೇಳಿ ನಾನು ಕೂಡ ಒಂದು ರೌಂಡ್ ವಾಕ್ ಮಾಡ್ಕೊಂಡು ಬರೋಣ ಅಂತ ಹೊರಟೆ. ಈಗ ಸಮ್ಮರ್ ಸೀಸನ್ ಆಗಿರೋದ್ರಿಂದ 7 ಗಂಟೆ 7 ಕಾಲ ಆದರೂ ಕೂಡ ಬೆಳಕಿರುತ್ತೆ. ಈಗಾಗಲೇ ಒಂದು 10 ಡೇಸಿಂದನೂ ಎಕ್ಸಾಮ್ ಟೈಮ್ ಆಗಿರೋದ್ರಿಂದ ಸ್ಕೂಲಲ್ಲೂ ಕೂಡ ತುಂಬಾ ವರ್ಕ್ ಇರುತ್ತೆ. ಎಕ್ಸಾಮ್ ಪ್ರೆಷರು ಸಿಕ್ಕಾಪಟ್ಟೆ ಸ್ಟ್ರೆಸ್ ಆಗ್ತಾ ಇದೆ. ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ ಮನೆಗೆ ಬಂದ ತಕ್ಷಣ ಸಮೃದ್ಧಿಗೂ ಪಾಠ ಹೇಳ್ಕೊಡ್ಬೇಕು. ನನಗೆ ವಾಕ್ ಮಾಡೋದಕ್ಕೆ ಟೈಮೇ ಸಿಕ್ಕಿರಲಿಲ್ಲ. ಪ್ರತಿದಿನ ವಾಕ್ ಮಾಡೋದು ನನಗೆ ನಿಜವಾಗ್ಲೂ ಒಂದು ಹ್ಯಾಬಿಟ್ ಅಂತಲೇ ಹೇಳಬೇಕು. ನಾನು ಡೈಲಿ ವಾಕ್ ಮಾಡ್ತೀನಿ. ಇದು ನಮ್ಮನೆ ಪಕ್ಕದಲ್ಲೇ ಇರೋವಂಥ ಲೇಔಟು. ಸೊ ಆಫೀಸ್ ಮುಗಿಸ್ಕೊಂಡು ಬಂದಾಗ ಇವತ್ತು ಸ್ವಲ್ಪ ಟೈಮ್ ಇದ್ದಿದ್ದರಿಂದ ಲಕ್ಕಿಲಿ ನಾನು ವಾಕ್ ಮಾಡೋದಕ್ಕೆ ಅಂತ ಬಂದೆ. ನೋಡಿ, ಇಲ್ಲಿಂದ ನಾನು ವಾಕ್ ಸ್ಟಾರ್ಟ್ ಮಾಡಿದ್ರೆ ಪಕ್ಕದ ರೋಡ್ ಇದೆ. ನಿಮಗೆ ಕಾಣಿಸ್ತಾ ಇಲ್ಲ, ಅದನ್ನು ನೆಕ್ಸ್ಟು ವಿಡಿಯೋದಲ್ಲಿ ಕಂಟಿನ್ಯೂಷನ್ಲಿ ತೋರಿಸ್ತೀನಿ. ಸೊ ಅಲ್ಲಿ ಆ ರೋಡಿಂದ ನಾನು ವಾಪಸ್ ಬಂದರೆ ಎಕ್ಸಾಕ್ಟ್ಲಿ 2 ಕಿಲೋಮೀಟರ್ಸ್ ಆಗುತ್ತೆ. ಸೊ ಈ ಲೇಔಟಲ್ಲಿ ನಾನು ಮೊದಲು 2 ರೌಂಡ್ ವಾಕ್ ಮಾಡ್ತಿದ್ದೆ, ಬಟ್ ಈಗಂತೂ ಟೈಮೇ ಸಿಗೋದಿಲ್ಲ. ಸೊ ದಿನ ಅಟ್ಲೀಸ್ಟ್ 1 ರೌಂಡ್ ವಾಕ್ ಅಂತೂ ಮಾಡೇ ಮಾಡ್ತೀನಿ. ಆಫೀಸ್ಗೆ ಹೋಗೋದು ಬರೋದು ಬಸ್ ಜರ್ನಿ ಅದೆಲ್ಲ ಸೆಕೆಂಡ್ರಿ, ಬಟ್ ನಾವೆಷ್ಟು ವಾಕ್ ಮಾಡ್ತೀವಿ ಅಷ್ಟು ನಮ್ಮ ಕಾಲಿಗೆ ಶಕ್ತಿ ಸಿಗುತ್ತೆ. ನಮ್ಮ ಒಂದು ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಬಾಡಿ ಫಿಟ್ನೆಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಅಲ್ವಾ. ಮತ್ತು ವಾಕಿಂಗಿಂದ ಬರೀ ಬಾಡಿ ಫಿಟ್ನೆಸ್ ಅಲ್ಲ, ಮೆಂಟಲ್ ಹೆಲ್ತು ತುಂಬಾ ಇಂಪ್ರೂವ್ ಆಗುತ್ತೆ. ಒಂಥರ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಸೊ ಅದಕ್ಕೋಸ್ಕರನೇ ನಾನು ಟೈಮ್ ಸಿಕ್ತು ಅಂತ ಅಂದರೆ ಮಿಸ್ ಮಾಡದೆ ವಾಕಿಂಗ್ಗೆ ಹೋಗ್ತೀನಿ. ನೋಡಿ, ಇದು ಡೆಡ್ ಎಂಡಿಗೆ ಬಂದೆ. ಇದು ನಮ್ಮನೆ ಲೇಔಟ್ದು ಎಂಡ್. ಸೊ ಇಲ್ಲಿಂದ ನಾನು ಟರ್ನ್ ಮಾಡಿಕೊಂಡ್ರೆ ಈ ಫಸ್ಟ್ ರೌಂಡ್ ಏನಿದೆ, ಫಸ್ಟ್ ಒಂದು ಡಿಸ್ಟೆನ್ಸ್ ಏನಿದೆ ಅದು ಕಂಪ್ಲೀಟ್ ಆಗುತ್ತೆ. ಸೊ ಈಗ ಯೂ ಟರ್ನ್ ಮಾಡಿಕೊಂಡು ನೆಕ್ಸ್ಟ್ ಅಷ್ಟೇ ಉದ್ದ ಹೋದರೆ ನಂದು 1 ರೌಂಡ್ ಕಂಪ್ಲೀಟಾಗಿ ವಾಕ್ ಆಗುತ್ತೆ. ಇಲ್ಲೆಲ್ಲ ಹಸುಗಳೆಲ್ಲ ಕಟ್ಟಿದ್ದಾರೆ. ಸೊ ಒಂಥರ ಚೆನ್ನಾಗಿದೆ ಇದು ಏರಿಯಾ. ಸಂಜೆ ಹೊತ್ತಲ್ಲಿ ಏಜ್ ಆದವರು, ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲರೂ ಇಲ್ಲಿ ವಾಕ್ ಬರ್ತಾರೆ.
ಕಾಮಾಗಿ ಇರುತ್ತೆ. ಸಂಜೆ 6:45 ಆಗೋಗ್ಬಿಟ್ಟಿತ್ತು ಆಗ್ಲೇ. ಸೊ ನಾನು ವಾಕ್ ಮುಗಿಸಿ ಇನ್ನೇನು ನಮ್ಮ ಮನೆ ಹತ್ರ ಹೋಗಬೇಕು ಅನ್ನೋ ಅಷ್ಟೊತ್ತಿಗೆ ಪೂರ್ತಿ ಕತ್ಲೇನೇ ಆಗೋಗ್ತಿತ್ತು. ನೋಡಿ ಆ ಕಡೆ ರೋಡಲ್ಲಿ ಜನ ಓಡಾಡೋದು ಕಾಣಿಸ್ತಿದೆ ಅಲ್ವಾ? ಸೊ ನಾನು ಆ ರೋಡ್‌ನ ಕ್ರಾಸ್ ಮಾಡ್ಕೊಂಡು ಇವಾಗ ಈ ರೋಡಿಗೆ ಬಂದೆ. ಸೊ ಇದು ಕಂಪ್ಲೀಟ್ ಆಗಿ 1 ರೌಂಡ್ ಆಗತ್ತೆ. ಆ ಕಡೆ ರೋಡಿಂದ ಬಂದು ಈ ರೋಡಲ್ಲಿ ಕಂಪ್ಲೀಟ್ ಮಾಡ್ಕೊಂಡು ಹೋದ್ರೆ 1 ರೌಂಡ್ ವಾಕ್ ಆಗತ್ತೆ. ಸೊ ಎವ್ರಿ ಡೇ ನಮ್ಮನೆ ಪಕ್ಕದಲ್ಲೇ ಇರೋದ್ರಿಂದ ನಾನು ಮಿಸ್ ಮಾಡದೆ ಬೆಳಗ್ಗೆ ಅಥವಾ ಸಂಜೆ ಟೈಮು ಇಲ್ಲಿ ವಾಕ್ ಮಾಡ್ತೀನಿ. ಚೆನ್ನಾಗಿ ವಾಕಿಂಗ್ ಪ್ರಾಕ್ಟೀಸ್ ಇರೋದ್ರಿಂದ ನನಗೆ 1 ರೌಂಡ್ ಕಂಪ್ಲೀಟ್ ಮಾಡೋದಕ್ಕೆ ಅಂದರೆ 2 ಕಿಲೋಮೀಟರ್ ಕಂಪ್ಲೀಟ್ ಮಾಡೋದಕ್ಕೆ 10 ನಿಮಿಷ ಸಾಕು. ಸೊ ವಾಕ್ ಮುಗಿಸ್ಕೊಂಡು ಮನೆಗೆ ಹೋಗೋ ಅಷ್ಟೊತ್ತಿಗೆ ಪೂರ್ತಿ ಕತ್ಲೇನೇ ಆಗೋಗ್ಬಿಟ್ಟಿತ್ತು. ಟೈಮ್ ಸುಮಾರು 7:15 ಆಗಿತ್ತು ಅಂತ ಅನಿಸುತ್ತೆ. ನೋಡಿ ನಮ್ಮದು ಮಾಡಿ ಮನೆ ಅಲ್ವಾ, ಸೊ ಮೇಲ್ಗಡೆ ಹೋಗ್ತಾ ಹಾಗೆ ವಿಡಿಯೋ ಮಾಡಿದ್ದೆ. ಇಲ್ಲಿ ಲೈಟ್ ಇಲ್ವಲ್ಲ, ಸೊ ಹಾಗಾಗಿ ಸ್ವಲ್ಪ ಕತ್ಲೆ ಕತ್ಲೆ ಅಂತ ಅನಿಸುತ್ತೆ. ನಮ್ಮನೆ ಇರೋದು ಸೆಕೆಂಡ್ ಫ್ಲೋರಲ್ಲಿ. ಸೊ ಸೆಕೆಂಡ್ ಫ್ಲೋರ್‌ಗೆ ನಾನು ಹೋಗೋ ಅಷ್ಟೊತ್ತಿಗೆ ಪೂರ್ತಿ ಕತ್ಲೆ ಅನ್ನಿಸ್ತಾ ಇದೆ. ನೋಡಿ ಎಲ್ಲ ಕಡೆ ಲೈಟ್‌ಗಳು ಕೂಡ ಆನ್ ಆಗಿಬಿಟ್ಟಿದೆ. ಈಗ ಅರ್ಜೆಂಟಾಗಿ ಹೋಗಿ ಪ್ರಕಾಶ್ ನೈಟ್ ಶಿಫ್ಟಿಗೆ ಹೋಗ್ತಾರಲ್ಲ, ಸೊ ಅಡುಗೆ ಬೇರೆ ಮಾಡಬೇಕು. ಈ ಗಡಿಬಿಡಿ ಮಧ್ಯೆ ವಾಕಿಂಗ್ ಯಾಕೆ ಹೋದೆ ಅನ್ಕೋತಿದ್ದೀರಾ? ಬೇರೆ ಟೈಮಲ್ಲಿ ನನಗೆ ಟೈಮೇ ಸಿಗೋದಿಲ್ಲ. ಟೈಮ್ ಇಲ್ಲ ಅಂತ ಹೇಳಿ ಎಲ್ಲ ಕೆಲಸಗಳ್ನೂ ಮಾಡ್ತಾ ಇರ್ತೀವಿ. ಬಟ್ ನಮ್ಮ ಬಗ್ಗೆ ಮಾತ್ರ ನಾವು ಕೇರ್ ಮಾಡ್ಕೊಳ್ಳೋದಕ್ಕೆ ಆಗೋದೇ ಇಲ್ವಲ್ಲ. ಸೊ ಒಂದು 10 ನಿಮಿಷ, 15 ನಿಮಿಷ ಟೈಮ್ ಮಾಡಿಕೊಂಡು ಅದರಲ್ಲಿ ವಾಕ್ ಮಾಡ್ಕೊಂಡೇ ಬಂದ್ಬಿಡೋಣ ಅಂತ ಹೇಳಿ ಅರ್ಜೆಂಟಲ್ಲಿ ವಾಕ್ ಮಾಡಿಕೊಂಡು ಮನೆಗೆ ಬಂದೆ. ಇವಾಗ ಪ್ರಕಾಶು 7:30 ಅಥವಾ 7:40 ಅಷ್ಟೊತ್ತಿಗೆ ಡ್ಯೂಟಿಗೆ ಹೋಗಬೇಕು. ಸೊ ಅರ್ಜೆಂಟಲ್ಲಿ ಚಪಾತಿ ಮಾಡಿ ಏನಾದರೂ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ವಾಕ್ ಮುಗಿಸಿ ಮನೆಗೆ ಬಂದ ತಕ್ಷಣ ಕೆಲಸ ಮಾಡಬೇಕು ಅಂತ ಅಂದರೆ ಸುಸ್ತಾಗ್ಬಿಡುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಅಭ್ಯಾಸ ಆಗ್ಬಿಟ್ಟಿದೆ. ನೋಡಿ ವಾಕ್ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಪ್ರಕಾಶ್ ಬ್ರೆಡ್ ಟೋಸ್ಟ್ ಮಾಡಿದ್ದೀನಿ ಬೇಕಾ ಅಂತ ಹೇಳಿ ಬ್ರೆಡ್ ಟೋಸ್ಟ್ ಕೊಟ್ಟರು. ಸೊ ಒಂದು ಬ್ರೆಡ್‌ನ ತೊಗೊಂಡೆ. ಒಂದು ಬ್ರೆಡ್ ತಿಂದ್ಬಿಟ್ಟು ಇವಾಗ ಮತ್ತೆ ಅಡುಗೆ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ನೋಡಿ ಇವಾಗ ಚಪಾತಿಗೆ ನಾನು ಒಂದು ಕರಿ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಪೂರ್ತಿ ವಿಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ. ಫುಲ್ ಟೈಮ್ ಆಗೋಗ್ಬಿಟ್ಟಿತ್ತು. ಪಾಲಕ್ ಪನ್ನೀರ್ ಮಾಡೋಣ ಅಂತ ಅಂದ್ಕೊಂಡೆ. ಮನೆಯಲ್ಲಿ ಪನ್ನೀರ್ ಕ್ಯೂಬ್ಸ್ ಇದೆ. ಪನ್ನೀರ್ ಇದೆ ಅಂತ ಅಂದ್ಕೊಂಡು ಪಾಲಕ್ ಪನ್ನೀರ್‌ಗೆ ರೆಡಿ ಮಾಡಿಕೊಂಡೆ. ಬಟ್ ಪನ್ನೀರ್ ಖಾಲಿ ಆಗಿಬಿಟ್ಟಿತ್ತು. ಇಲ್ಲಿ ಪಾಲಕ್ ಪನ್ನೀರ್ ಮಾಡೋದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಅಂದರೆ 1 ಈರುಳ್ಳಿನ ಫ್ರೈ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಪಾಲಕ್ಕು ನಾನೇನು ಮಸಾಲೆ ರುಬ್ಕೊಂಡಿದ್ದೀನಿ ಅದ್ರದ್ದು ವೀಡಿಯೋನೇ ಸ್ಕಿಪ್ ಆಗಿಬಿಟ್ಟಿದೆ. ಅದು ಎಲ್ಲಿ ಯಾವ ಫೋನಲ್ಲಿ ವೀಡಿಯೋ ಮಾಡಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಪಾಲಕ್ ಸೊಪ್ಪನ್ನ ನೀರಲ್ಲಿ ಒಂದು 5 ನಿಮಿಷ ಬೇಯಿಸಿ ಅದನ್ನು ತಕ್ಷಣ ನೀರು ಬಸಿದು ತಣ್ಣೀರಲ್ಲಿ ವಾಶ್ ಮಾಡ್ಕೋಬೇಕು. ಈಗ ಹಸಿಮೆಣಸಿನಕಾಯಿ, ಜೀರಿಗೆ ಮತ್ತು ಪಾಲಕ್ ಸೊಪ್ಪು ಮತ್ತು ಟೊಮೆಟೊ ಇದಿಷ್ಟನ್ನೂ ನಾನು ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಸೊ ಈಗ ಈರುಳ್ಳಿ ಫ್ರೈ ಮಾಡ್ಕೊಂಡಿರೋದಕ್ಕೆ ಈ ಮಿಕ್ಸಿ ಮಾಡ್ಕೊಂಡಿರೋವಂಥ ಒಂದು ರುಬ್ಬಿರೋ ಮಸಾಲೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಒಂದು 2 ನಿಮಿಷ ಹಸಿ ವಾಸನೆ ಹೋಗೋ ತನಕನೂ ಇದೇ ರೀತಿನಲ್ಲಿ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ, 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರು, 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪೌಡರು ಮತ್ತು ರುಚಿಗೆ ಬೇಕಾಗಿರೋಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಳ್ಳಿ. 1-2 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿರ್ತೀನಲ್ಲ, ಸೊ ನೋಡಿಬಿಟ್ಟು ನಿಮಗೆ ಖಾರ ಎಷ್ಟು ಬೇಕಾಗಿರುತ್ತೆ ಅದ್ರ ಮೇಲೆ ನೀವು ಖಾರನ ಹಾಕ್ಕೋಬೋದು. ಸೊ ನನಗೆ ಪನ್ನೀರ್ ಖಾಲಿ ಆಗಿಬಿಟ್ಟಿತ್ತು. ಸೊ ಒಂದು 4 ಕ್ಯೂಬ್ಸ್ ಸಿಕ್ತು ಪನ್ನೀರ್ ಕ್ಯೂಬ್ಸು. ಅದನ್ನೇ ಹಾಕಿ ಒಂದು 2 ನಿಮಿಷ ಈ ಥರ ಫ್ರೈ ಮಾಡಿಕೊಂಡ್ರೆ ಪಾಲಕ್ ಪನ್ನೀರ್ ರೆಡಿ ಇರುತ್ತೆ. ಇದಕ್ಕೆ ನಾವು ತುಪ್ಪದ ಒಗ್ಗರಣೆ ಕೂಡ ಹಾಕ್ಕೋಬೋದು. ತುಪ್ಪಕ್ಕೆ ನಾವು ಒಂಚೂರು ಜೀರಿಗೆ ಮತ್ತು ಒಣಮೆಣಸಿನ್ಕಾಯಿ ಹಾಕಿ ಒಂದು ಸ್ವಲ್ಪ ಇಂಗನ್ನ ಕೂಡ ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಚಪಾತಿ ಜೊತೆಗೆ ಪಾಲಕ್ ಪನ್ನೀರ್ನ ಮಾಡಿದ್ದೆ. ಪ್ರಕಾಶ್ ಡ್ಯೂಟಿಗೆ ಹೊರಟರು. ಅದಾದಮೇಲೆ ಸಮೃದ್ಧಿಗೆ ಹುಷಾರಿರಲಿಲ್ವಲ್ಲ, ಸೊ ಅವಳಿಗೆ ಮಾತ್ರ ಸಪ್ರೇಟಾಗಿ ಅನ್ನ ಮತ್ತು ತಿಳಿ ಸಾರನ್ನ ಮಾಡೋಣ ಅಂತ ಹೇಳಿ ಅವತ್ತು ಅನ್ನ ತಿಳಿ ಸಾರನ್ನ ಮಾಡ್ಕೋತಾ ಇದ್ದೆ. ಯೂಶ್ವಲಿ ನಾನು ಡ್ಯೂಟಿಗೆ ಹೋಗೋದ್ರಿಂದ ಬೆಳಗ್ಗೆ ಎದ್ದು ಸಾಂಬಾರೆಲ್ಲ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ನೈಟು ಸಾರು ಅಥವಾ ಸಾಂಬಾರು ಕೂಡ ಮಾಡಿ ಇಟ್ಬಿಟ್ಟಿರ್ತೀನಿ. ಸೊ ಬೆಳಗ್ಗೆ ತಿಂಡಿ ಮಾಡಿಕೊಂಡು ಅಟ್ಲೀಸ್ಟು ರೈಸ್ ಮಾಡಿಬಿಟ್ಟು ಇಟ್ಬಿಟ್ಟು ಹೋದರೆ ಪ್ರಕಾಶ್ ಮಧ್ಯಾಹ್ನ ಡ್ಯೂಟಿ ಮುಗಿಸ್ಕೊಂಡು ಬಂದಾಗ ಅವರಿಗೆ ರೈಸ್ ಸಾಂಬಾರು ಇರುತ್ತೆ ಅಂತ ಹೇಳಿ. ಈಗ ಮಗಳಿಗೆ ಎಕ್ಸಾಮ್ ನಡೀತಾ ಇದೆಯಲ್ಲ, ಸೊ ನಾನು ಮನೆಗೆ ಬರೋದೇ ಲೇಟು. ಮನೆ ಕೆಲಸದ ಜೊತೆಗೆ ಅವಳನ್ನ ಓದಿಸೋದಕ್ಕೆ ನನಗೆ ಟೈಮೇ ಸಿಗಲ್ಲ. ಇದೇ ಥರನೇ ನೋಡಿ ನಾನು ಅಡುಗೆ ಮಾಡ್ಕೊಂಡೇ ಅವಳಿಗೆ ಪಾಠ ಹೇಳ್ಕೊಡೋದು. ಸಮೃದ್ಧಿಗೆ ತುಂಬ ಹೇಳ್ಕೊಡೋ ಅಗತ್ಯ ಏನಿಲ್ಲ. ಅವಳಿಗೆ ಒಂದು ಸಲ ಹೇಳ್ಕೊಟ್ರೆ ತುಂಬ ಒಳ್ಳೆ ಮೆಮೊರಿ ಪವರ್ ಇದೆ. ಬೇಗ ಕಲ್ತ್ಕೊಂಡು ಬಿಡ್ತಾಳೆ. ಬಟ್ ಏನು ಮಾಡೋದು, ನನಗೆ ಆಫೀಸಿಂದ ಮನೆಗೆ ಬಂದು ಮನೆ ಕೆಲಸಗಳನ್ನ ಮಾಡಿಕೊಂಡು ಅವಳಿಗೆ ಟೈಮ್ ಕೊಟ್ಟು ಹೇಳ್ಕೊಡೋದಕ್ಕೆ ಆಗ್ತಾನೇ ಇಲ್ಲ. ಮುಂಚೆ ನಾನು ಟ್ಯೂಷನ್ ಮಾಡ್ತಾ ಇದ್ದೆ. ಆವಾಗ ಒಂದು 18ರಿಂದ 20 ಮಕ್ಕಳು ಟ್ಯೂಷನಿಗೆ ಬರೋರು. ಬಟ್ ಈಗ ಇರೋ ಒಬ್ಳು ಮಗಳಿಗೆ ಪಾಠ ಹೇಳ್ಕೊಡೋದಕ್ಕೇನೆ ಟೈಮ್ ಸಿಗ್ತಾ ಇಲ್ಲ. ಬಟ್ ವಿ ಆರ್ ಜಸ್ಟ್ ಲೈಕ್ ಅ ಫ್ರೆಂಡ್ಸ್. ನಾನು ಅಡುಗೆ ಮಾಡ್ಕೋತಾ ಹಾಗೆ ಪಾಠ ಹೇಳ್ಕೊಡ್ತೀನಿ. ಅವಳು ಅರ್ಥ ಮಾಡ್ಕೊಂಡಿದ್ದಾಳೆ ಅಮ್ಮ ಕೆಲ್ಸಕ್ಕೆ ಹೋಗ್ತಾರೆ ಅಂತ. ಸೊ ನಾನು ಎಲ್ಲಿರ್ತೀನಿ ಅಲ್ಲೇ ಬಂದು ಅವಳಿಗೇನಾದರೂ ಗೊತ್ತಿಲ್ಲದೆ ಇದ್ದರೆ, ಡೌಟ್ ಇದ್ದರೆ ಎಲ್ಲ ಕೇಳಿ ಹೇಳಿಸ್ಕೊತಾಳೆ. ಹಾಗೆ ಲೈಕ್ ನಾನು ಅಡುಗೆ ಮಾಡ್ತಾನೆ ಅವಳಿಗೆ ಕ್ವೆಶ್ಚನ್ಸ್‌ನ ಕೇಳ್ತಾ ಇರ್ತೀನಿ. ಅವಳು ಕೂಡ ಅದನ್ನು ಅರ್ಥ ಮಾಡಿಕೊಂಡು ಆನ್ಸರ್ಸ್‌ಗಳನ್ನ ಹೇಳ್ತಾ ಇರ್ತಾಳೆ. ಎಲ್ಲೆಲ್ಲಿ ಮಧ್ಯ ಬರೆಯೋ ಅಂಥದ್ದಿರುತ್ತೆ ಆ ಟೈಮಲ್ಲಿ ಮಾತ್ರ ಅವಳು ರೂಮಲ್ಲಿ ಅಥವಾ ಹಾಲಲ್ಲಿ ಹೋಗಿ ಟೇಬಲ್ ಹಾಕ್ಕೊಂಡು ಬರ್ಕೊಂಡು ಬರ್ತಾಳೆ.
ಬೆಳಗ್ಗೆಯಿಂದ ರಾತ್ರಿವರೆಗೂ ಆಕ್ಟಿವ್ ಆಗಿ ಇದ್ಕೊಂಡು, ಆಫೀಸ್‌ಗೆ ಹೋಗಿ, ಬಂದು, ಮತ್ತೆ ಮನೇಲಿ ಇಷ್ಟೆಲ್ಲ ಕೆಲಸ ಮಾಡಿ, ಅಡುಗೆ ಮಾಡಿ, ಇದನ್ನೆಲ್ಲ ಮ್ಯಾನೇಜ್ ಮಾಡಬೇಕು ಅಂತ ಅಂದರೆ ಆಫ್‌ಕೋರ್ಸ್ ನಮಿಗೂ ಕೂಡ ಎನರ್ಜಿ ಇರಲೇಬೇಕು. ಸೊ, ನನ್ನ ಲೈಫ್ ಸ್ಟೈಲೇನೇನೆ ಮೇ ಬಿ ಇದಕ್ಕೆಲ್ಲ ಹೆಲ್ಪ್‌ಫುಲ್ ಆಗಿದೆ ಅಂತಾನೆ ಅನ್ಕೋತೀನಿ. ಯಾಕಂದರೆ ನಾನು ಎಷ್ಟೇ ವರ್ಕ್ ಪ್ರೆಷರ್ ಇರಲಿ, ನಾನು ನನ್ನ ಬಗ್ಗೆ ಕೇರ್ ಮಾಡೋದನ್ನು ಯಾವತ್ತೂ ಬಿಡಲ್ಲ. ಐ ಮೀನ್ ಟು ಸೇ ವಾಕ್ ಮಾಡೋದಾಗಿರಬಹುದು, ಅಥವಾ ಬೆಳಗ್ಗೆ ಹೊತ್ತಲ್ಲಿ ಟೈಮ್ ಸಿಕ್ಕಾಗ ಒಂದು 10-15 ಮಿನಿಟ್ಸು ಪೂಜೆ ಮಾಡ್ತಾ ಧ್ಯಾನ ಮಾಡೋವಂಥದ್ದಾಗಿರ್ಬೋದು. ಇದೆಲ್ಲ ನನಗೆ ಮೆಂಟಲ್ ಹೆಲ್ತ್ ಮತ್ತು ಫಿಸಿಕಲ್ ಹೆಲ್ತ್‌ನ ಮೇಂಟೈನ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್‌ಫುಲ್ ಆಗುತ್ತೆ. ಮತ್ತು ಫುಡ್ಡು ಅಷ್ಟೇನೆ. ಎವ್ರಿ ಡೇ 1 ಟೈಮ್ ಚಪಾತಿ ಅಥವಾ ರಾಗಿ ಮುದ್ದೆ ಇದ್ದೇ ಇರುತ್ತೆ. ಸೊ, ಇದು ನಮಗೆ ಬೇಕಾಗಿರುವಂಥ ಎನರ್ಜಿ ಅಂದರೆ ಕ್ಯಾಲರಿ ಕೊಡುವಂಥ ಫುಡ್ಡು. ಊಟದ ಜೊತೆಗೆ ನಮಗೆ ಶಕ್ತಿ ಕೊಡೋವಂಥದ್ದು ಮುದ್ದೆ ಅಥವಾ ಚಪಾತಿನ ನಾವು ತಿನ್ನೋದನ್ನ ರೂಢಿ ಮಾಡಿಕೊಂಡ್ರೆ ನಮಗೆ ಬೇಗ ಹಶ್ವಾಗೋದಿಲ್ಲ. ಜೊತೆಗೆ ಆಹಾರನೂ ಅಷ್ಟೇನೆ ನಮಗೆ ಸ್ವಲ್ಪ ಹೊಟ್ಟೆನಲ್ಲಿ ದಿಂಡಾಗಿರುತ್ತೆ. ಜಾಸ್ತಿ ಕೆಲಸ ಮಾಡೋವಷ್ಟು ಎನರ್ಜಿಟಿಕ್ ಆಗಿ ಇರ್ತೀವಿ. ಸೊ, ಅಡುಗೆ ಎಲ್ಲ ಆಗಿತ್ತು. ಅಡುಗೆ ಮುಗಿಸಿ ಅವಳಿಗೆ ಪಾಠ ಹೇಳ್ಕೊಟ್ಟಿದ್ದು ಮುಗಿಸಿ ಮಗಳಿಗೆ ಊಟ ಮಾಡಿಸೋ ಅಷ್ಟೊತ್ತಿಗೆ ಟೈಮು 10:30 ಏನೋ ಆಗಿತ್ತು. ಸೊ, ಅವಳಿಗೂ ಕೂಡ ಬಿಸಿ ಬಿಸಿ ರೈಸು ಮತ್ತು ರಸಮ್‌ನ ಊಟ ಮಾಡಿಸಿ, ನಾನು ಊಟ ಮಾಡಿ ಮಲ್ಗೋ ಅಷ್ಟೊತ್ತಿಗೆ ಮತ್ತು ಕಿಚನ್ ಎಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ 11:30 ಆಗಿತ್ತು. ಸೊ, ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ನಾಳಿನ ವಿಡಿಯೋದಲ್ಲಿ ಸಿಗೋಣ. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್‌ನ ನೋಡ್ತಾ ಇದ್ದರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನು ನಿಮ್ಮ ಫ್ರೆಂಡ್ಸು, ಫ್ಯಾಮಿಲೀಸು ಎಲ್ಲರಿಗೂ ಶೇರ್ ಮಾಡಿ ನನ್ನ ಚಾನಲ್‌ಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಇದ್ದರೆ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸು, ಹೆಚ್ಚೆಚ್ಚು ವೀಡಿಯೋಸ್‌ಗಳನ್ನ ನಾನು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ, ಸಿಗೋಣ ನಾಳೆ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಗುಡ್ ನೈಟ್. ಬಾಯ್ ಬಾಯ್.